ಮೊದಲೇ ನಮ್ಮದು ಕರ್ನಾಟಕ ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿದು MLC ಇಲೆಕ್ಷನ್ ಬಗ್ಗೆ, ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆಯ ಬಗ್ಗೆ ನಾನು ಫಸ್ಟ್ ಬ್ರೀಫ್ ಮಾಡ್ತೀನಿ. 3ನೇ ತಾರೀಕು ಜೂನ್ಗೆ ಸೋಮವಾರ ಇದು ನಡೆಯುತ್ತೆ. ನಾಳೆ 2ನೇ ತಾರೀಕು ಮಸ್ಟ್ರಿಂಗ್ ಎಲ್ಲ ತಾಲೂಕು ಕಚೇರಿಗಳಲ್ಲಿ, 11 ತಾಲೂಕು ಕಚೇರಿಗಳಲ್ಲಿ, ಜೊತೆಗೆ ಕಾರ್ಪೊರೇಷನ್ ಕಚೇರಿಯಲ್ಲಿ ನಡೆಯುತ್ತೆ. ಅದಾದ ನಂತರ ಅವರೆಲ್ಲರೂ ಪೋಲಿಂಗ್ ಪಾರ್ಟೀಸ್ 41 ಪೋಲಿಂಗ್ ಸ್ಟೇಷನ್ಸ್ ಇದೆ, ಪ್ಲಸ್ 6 ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ ಇದೆ. ಸೊ 41 ಪೋಲಿಂಗ್ ಸ್ಟೇಷನ್ ಲೊಕೇಶನ್ಸ್, 47 ಪೋಲಿಂಗ್ ಸ್ಟೇಷನ್ಸ್ಗೆ ಎಲ್ಲರೂ ಆಲ್ರೆಡಿ ಎಲ್ಲ ಪೋಲಿಂಗ್ ಪಾರ್ಟೀಸ್ಗೆ 2 ಸತಿ ಟ್ರೈನಿಂಗ್ ಎಲ್ಲ ಆಗಿ ಹೋಗಿದೆ. ನಮಗೆ ಗೊತ್ತಿದೆ, ಇದು ಬ್ಯಾಲೆಟ್ ಪೇಪರ್ ಪ್ರೆಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮಲ್ಲಿ ಆಗುತ್ತೆ. ಎಲ್ಲ 47 ಟೀಮ್ಸ್ನು ರಚನೆ ಆಗಿದೆ. ಅವರೆಲ್ಲರೂ ನಾಳೆ ಮಸ್ಟ್ರಿಂಗ್ ಎಲ್ಲ ಮುಕ್ತಾಯ ಮಾಡಿಸಿ ಡಿಸ್ಪ್ಯಾಚ್ ಆಗಿ ಅವರವರು ಮತ ಕೇಂದ್ರಕ್ಕೆ ಹೋಗ್ತಾರೆ. ಅಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಎಲ್ಲ ವೋಟರ್ಸ್ಗೆ ಒಂದು ಪುಷ್ SMS ಈಗಾಗಲೇ ಬಂದಿದೆ. ಇನ್ನೊಂದು ಪುಷ್ SMS, ರಿಮೈಂಡರ್ ಪುಷ್ SMS ECIಯಿಂದ CO ಆಫೀಸಿಂದ ಬರುತ್ತೆ. ತಮ್ಮೆಲ್ಲರಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯಾರ್ಯಾರು ಇಲೆಕ್ಟೆಡ್ ಎಲೆಕ್ಟ್ರಲ್ ರೋಲಲ್ಲಿ ಆಲ್ರೆಡಿ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಗ್ರ್ಯಾಜುಯೇಟ್ಸ್, ಅವ್ರಿಗೆ ಒಂದು ಮೆಸೇಜ್ ಬಂದಿದೆ, ಯಾವ ಮತಕೇಂದ್ರಕ್ಕೆ ಹೋಗಿ ನೀವು ಮತ ಚಲಾಯಿಸಬೇಕು ಅಂತ. ಅಲ್ಲಿ ನಿಮಗೆ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಮ್ಯಾಕ್ಸಿಮಮ್ ಕಡೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ತಪ್ಪಿಂದ ಯಾವುದಾದ್ರೂ ಡಿಸ್ಟ್ರಿಬ್ಯೂಷನ್ ಆಗದೇ ಇರೋದು ಕಂಡು ಬಂದಲ್ಲಿ ನೀವು ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಯಾವುದಾದ್ರೂ ಸರ್ವಿಸ್ ಐಡೆಂಟಿಟಿ ಕಾರ್ಡ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್, official ID cards issued to any elected representatives, service ID cards of educational institutions, certificate of degree, UDID ಕಾರ್ಡ್, ಡಿಸೆಬಿಲಿಟಿ ID ಕಾರ್ಡ್ ಏನಿದೆ, ಈ ಕಾರ್ಡ್ಸ್ ಎಲ್ಲ ಏನು ಅಧಿಕೃತ ಐಡೆಂಟಿಟಿ ಕಾರ್ಡ್ಸ್ ಇದೆ ಅದು ನೀವು ತೋರಿಸಿ ಒಳಗಡೆ ಹೋಗಬಹುದು ಮತ್ತು ಅಲ್ಲಿ ನೀವು ಮತ ಚಲಾಯಿಸಬಹುದು. ಎಲ್ಲಿ ಮಸ್ಟ್ರಿಂಗ್ ನಡೀತಾ ಇದೆ ನಿಮ್ಮೆಲ್ಲರಿಗೆ ಈಗಾಗಲೇ ಹೇಳಿದ್ದೀನಿ. ಪ್ರತಿಯೊಂದು ಕಾರ್ಪೊರೇಷನಲ್ಲಿ ಮತ್ತು ಪ್ರತಿಯೊಂದು ತಾಲೂಕು ಕಚೇರಿಯಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಈಗಾಗಲೇ ತೆರೆಯಲಿದ್ದೇವೆ. ಅಲ್ಲಿ ನೀವು ಹೋಗಿ ಅಲ್ಲಿ ಒಂದು ಸರ್ಚಬಲ್ ಡಾಕ್ಯುಮೆಂಟ್ ಇದೆ. ಅದರಲ್ಲಿ ನಿಮಗೆ ಏನಾದರೂ ಡೌಟ್ ಇದೆ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಅವ್ರು ಕೀನ್ ಮಾಡಿ ನೋಡಿ ಎಲ್ಲಿ ಮತ ಚಲಾಯಿಸಬೇಕು ಅಂತ ಹೇಳ್ತಾರೆ. ತಮಗೆ ಗೊತ್ತಿದೆ, ಇಟ್ ಇಸ್ ಅ ಲಿಮಿಟೆಡ್ ಎಲೆಕ್ಟ್ರಲ್ ಬೇಸ್. ಹಾಗಾಗಿ ಸ್ವಲ್ಪ ಫೋನ್ ನಂಬರ್ ಮಿಸ್ಮ್ಯಾಚ್ ಆಗಿರಬಹುದು, 1-2 ಕಡೆ ಮೆಸೇಜ್ ಹೋಗಿರಲಿಲ್ಲ, ಅಥವಾ 1-2 ಕಡೆ ಅಡ್ರೆಸ್ ಪೂರ್ತಿ ಇಲ್ಲದೆ ಕಾರಣಕ್ಕೋಸ್ಕರ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ತಲುಪಿರಲಿಲ್ಲ ಅಂದರೆ ಸಹ ತಾವುಗಳು ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ, ಇದು ಮತದಾರಗಳಿಗೆ ಅವ್ರ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ಫೋನ್ ನಂಬರ್ ಸಹ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ಅವ್ರು ಸರ್ಚ್ ಮಾಡ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ಇಟ್ ಇಸ್ ಅ ಹೆಲ್ಪ್ ಡೆಸ್ಕ್. ಮತ್ತು ಇದು ಏನಿದೆ ವರ್ಕಿಂಗ್ ಅವರ್ಸ್ 10 o'clock 10 AM to 5 PM ಮಾತ್ರ. ರಾತ್ರಿ ಎಲ್ಲ ಕಾಲ್ ಮಾಡ್ತೀರಾ, ಯಾರು ಎತ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ 10 to 5, ಬಿಕಾಸ್ ತಮಗೆ ಗೊತ್ತಿದೆ ಎಲ್ಲರೂ ಎಲೆಕ್ಷನ್ ಇದರಲ್ಲಿ ಬ್ಯುಸಿ ಇದ್ದಾರೆ. ಮತ್ತು ಇದು ಇವತ್ತಾಗಲಿ ನಾಳೆ ಆಗಲಿ, ಮಂಡೇ ಆಲ್ಸೋ 10 to 5 ಓಪನ್ ಇರುತ್ತೆ, ಸಂಡೇ ಆಲ್ಸೋ 10 to 5 ಓಪನ್ ಇರುತ್ತೆ, ಮಂಡೇ ಸಹ 8 ಗಂಟೆಯಿಂದ 4 ಗಂಟೆವರೆಗೆ ಓಪನ್ ಇರುತ್ತೆ. ಕಾಲ್ ಮಾಡಿ ಕೇಳಬಹುದು. ಅಲ್ಲಿ ಮೈಕ್ರೋ ಅಬ್ಸರ್ವರ್ಸ್ದು ಈಗಾಗಲೇ ನೇಮಕಾತಿ ಆಗಿದೆ, ಅವ್ರದ್ದು ಸಹ ಟ್ರೈನಿಂಗ್ ಆಗಿದೆ, ಬ್ಯಾಲೆಟ್ ಪೇಪರ್ ಸಹ ಬಂದಿದೆ. ಮತದಾರರಿಗೆ ಮಾಹಿತಿಗಾಗಿ ನಾನು 3 ಪಾಯಿಂಟ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಅಲ್ಲಿ ನೀವು ಒಳಗಡೆ ಹೋದಾಗ ಆಸ್ ಪರ್ ಸೀಕ್ರೆಸಿ ಆಫ್ ವೋಟ್ ಇನ್ಸೈಡ್ ದ ವೋಟಿಂಗ್ ಕಂಪಾರ್ಟ್ಮೆಂಟ್ ತಾವು ಬ್ಯಾಲೆಟ್ ಪೇಪರ್ ತಗೊಂಡಾದಮೇಲೆ ಅಲ್ಲಿ ಪ್ರೆಫರೆನ್ಸಸ್ ಬರೀಬೇಕಾಗಿರೋದು 19 ಕ್ಯಾಂಡಿಡೇಟ್ಸ್ ಇವೆ. 1ರಿಂದ 19 ಆಗ್ಬೋದು, 1ರಿಂದ 5 ಆಗ್ಬೋದು, ಇಟ್ ಡಿಪೆಂಡ್ಸ್ ಆನ್ ದ ದಿಸ್ ಥಿಂಗ್. ಬಟ್ ಅವರು ಸೀಕ್ವೆನ್ಸ್ ಇಂಡಿಕೇಟ್ ಮಾಡಬೇಕು. ಇದು 3 ಭಾಷೆಯಲ್ಲಿ ಮಾತ್ರ, ಕನ್ನಡ ನ್ಯೂಮೆರಿಕಲ್ಸಲ್ಲಿ, ಇಂಗ್ಲೀಷ್ ನ್ಯೂಮೆರಿಕಲ್ಸಲ್ಲಿ ಅಥವಾ ರೋಮನ್ ನ್ಯೂಮೆರಿಕಲ್ಸಲ್ಲಿ ಮಾತ್ರ ಹಾಕಬೇಕು. ONE 1 TWO2 ಅಂದರೆ ಅಲ್ಲ, ನ್ಯೂಮೆರಿಕಲ್ಸ್ ಅಂದರೆ 1 ನಂಬರ್, ನ್ಯೂಮೆರಿಕಲ್ 1 2 1 2 3 ಅದು ಒಂದು ಭಾಷೆ. ಈಗ ನಾನು ರೋಮನ್ ನ್ಯೂಮೆರಿಕಲ್ಸಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ ಅಂದರೆ ರೋಮನ್ ನ್ಯೂಮೆರಿಕಲ್ಸೇ ಮುಂದುವರಿಸಬೇಕು. 3ವರೆಗೆ ಗೊತ್ತಿದೆ ನನಗೆ, 4 ಆನ್ವರ್ಡ್ಸ್ ಕನ್ನಡದಲ್ಲಿ ಬರಿತೀನಿ ಅಂದರೆ ಅದು ಅಮಾನ್ಯ ಆಗಿಬಿಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಅರಿವು ಹೇಳ್ಕೊಡ್ಬೇಕು ಎಲ್ಲರಿಗೆ. ಸೋಮವಾರನೇ ಇದೆ, ನಾಳಿದ್ದು ಇದೆ ವೋಟಿಂಗ್, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ. ಈಗ ನೀವು ಬರಿತಾ ಇದ್ದೀರಾ ಅಂದರೆ ಇಂಡಿಗೋ ಕಲರ್ದು ಒಂದು ಸ್ಕೆಚ್ ಪೆನ್ ಅಲ್ಲೇ ನಾವು ಮತಗಟ್ಟೆಯಲ್ಲಿನೇ ಕೊಡ್ತೀವಿ. ಅಲ್ಲಿ ಅವರು PRO ಕೊಟ್ಟಿರ್ತಾರೆ, ಅದರಲ್ಲಿನೇ ಬರೀಬೇಕಾಗಿರೋದು. ಮತ್ತು ಬೇರೆ ಯಾವುದೂ ರೀತಿ ಹೆಬ್ಬೆಟ್ಟು ಆಗಲಿ, ಸಿಗ್ನೇಚರ್ ಆಗಲಿ ಏನು ಆಗಬಾರ್ದು. ಅದರಲ್ಲಿ ಎಲ್ಲ ಕ್ರಾಸ್ ಚೆಕ್ ಮಾಡಿ ಕೊಟ್ಟಿರ್ತಾರೆ, ಬರೀ ಪ್ರೆಫರೆನ್ಸಸ್ ಇಂಡಿಕೇಟ್ ಮಾಡಬೇಕಾಗಿರೋದು. ಇದ್ರ ಬಗ್ಗೆ ದಯವಿಟ್ಟು ನಾವು ಎಲ್ಲ ರಿಟನ್ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಎಲ್ಲರಿಗೆ ನನ್ನ ಕಡೆಯಿಂದ ವಿನಂತಿ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಡಿ. ಯಾಕೆಂದರೆ ಇದೆಲ್ಲ ಎಕ್ಸಸೈಸ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ನಾವು ಎಲೆಕ್ಟ್ರಲ್ ರೋಲ್ 2 ಪಟ್ಟು ಹೆಚ್ಚು ಮಾಡಿದ್ದೀವಿ. ಹಿಂದಿನ ಎಲೆಕ್ಷನ್ಗೆ ಈ ವರ್ಷದ ಎಲೆಕ್ಷನ್ ನಾವು ಹೋಲಿಕೆ ಮಾಡ್ತೀವಿ ಅಂದರೆ 2 ಪಟ್ಟು ಮಾಡಿದ್ದೀವಿ. ಇಷ್ಟು ಮಂದಿ ನಾವು
ಮತ್ತು ಪರ್ಸೆಂಟೇಜ್ ಆಫ್ ರಿಜೆಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ ಆ ಪ್ರಾಸೆಸ್. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School.